ನಮಸ್ಕಾರ. ನವರಾತ್ರಿ ಉತ್ಸವದಲ್ಲಿ 7ನೇ ದಿನದ ಕಾರ್ಯದಲ್ಲಿ ನನಗೊಬ್ಬ ಶಿಷ್ಯಳು ಹೇಳ್ತಾ ಇದ್ದಾಳೆ, ಗುರುಗಳೇ, ನನಗೆ ಕನಸಿನಲ್ಲಿ ಆ ತಾಯಿ ಸಮುದ್ರದ ನೀರಿನ ಅಲೆಗಳ ಮೇಲೆ ಬೆಳಕಿನ ರೂಪದಲ್ಲಿ ನನಗೆ ದೇವಿ ಕಾಣಿಸ್ತಿದ್ದಾಳೆ ಅಂತ 3 ದಿನ ಸತತದಿಂದ ಬರ್ತಾ ಇದ್ದಾಳೆ. ಇದರ ಅರ್ಥ ಏನು ಅಂತ ಕೇಳಿದ್ರು. ಆಗ ಅಮ್ಮ, ನೋಡಿ, ನಿಂದು ಜಾತಕವನ್ನ ನನಗೆ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ನೋಡಿದೆ. ಸೊ ಜಾತಕದಲ್ಲಿ ಏನಾಗಿದೆ ಅಂದ್ರೆ, ಆ ಒಂದು ಸ್ಥಾನ ಏನಿದೆಯಲ್ವಾ, ಇಲ್ಲಿ ಏನಾಗ್ತಾ ಇದೆ, ಅವರ ಒಂದು ಈ ತುಲಾ ರಾಶಿಯಲ್ಲಿ ಶುಕ್ರ ಉಚ್ಚನಾಗಿದ್ದಾನೆ. ಒಂದನೇದು, ದಶೆ ಈಗ ಸ್ಟಾರ್ಟ್ ಆಗಿದೆ. ಶುಕ್ರ ದಶೆ ಸ್ಟಾರ್ಟ್ ಆಗಿದೆ ಜಸ್ಟ್ ಮೊನ್ನೆ. ಗ್ರಹಣ ಮುಗಿದ ನಂತರ ಶುರು ಆಯ್ತು ಶುಕ್ರ ಮಹಾದಶೆ. ಆ ತಾಯಿ ಒಲಮೆ ಶುರು ಆಯ್ತು ನೋಡಿ. ಯಾವಾಗ್ಲೂ ದಶೆಗಳು ಸ್ಟಾರ್ಟ್ ಆದಾಗ ಕನಸುಗಳಿಗೆ ಅರ್ಥ ಬರುತ್ತೆ ನೋಡಿ. ಕನಸೆಷ್ಟು ಚಂದ ಹೇಳ್ಕೊಡುತ್ತೆ ಅಂದ್ರೆ, ಆ ಯುಗದಲ್ಲಿ ರಾಮಾವತಾರದಲ್ಲಿ ಕನಸಿಗೆ ಪ್ರಾಮುಖ್ಯತೆ ಬಂದದ್ದು ಸೀತಾ ಮತ್ತು ಆಂಜನೇಯ ಸ್ವಾಮಿಯಿಂದ. ಹೇಗೆ ಅಂತ ಕೇಳಿ, ಶ್ರೀರಾಮಚಂದ್ರ ಅವರು ರಾಮಾವತಾರದಲ್ಲಿ ಏನಾಯ್ತು ಗೊತ್ತಾ, ಹುಡುಕ್ತಾ ಇದ್ದಾರೆ ರಾವಣ ಸೀತಾ ಮಾತೆಯನ್ನ ಕಿಡ್ನಾಪ್ ಆದಾಗ ಹುಡುಕ್ತಾ ಇದ್ದಾರೆ, ಹಿಂಗೋಗಿರ್ಬೋದೇನೋ ಅಂತ. ಬಟ್ ಆಂಜನೇಯ ಸ್ವಾಮಿ ಏನ್ ಮಾಡಿದ್ರು, ಧ್ಯಾನಕ್ಕೆ ಕೂತ್ಕೊಂಡು ಅಶೋಕವನದಲ್ಲಿ ಇರ್ತಕ್ಕಂಥ ಸೀತಾ ಮಾತೆಯನ್ನ ಜಸ್ಟ್ ಟೆಲಿಪತಿ ವಿದ್ಯೆಯಿಂದ ಕಂಡುಕೊಂಡ್ರು. ಕನಸಿನ ಸ್ಥಿತಿ, ಜಾಗೃತ ಸ್ಥಿತಿ. ನೋಡಿ, ಕನಸಿನಲ್ಲಿ 3 ಅವಸ್ಥೆಗಳು ಬರ್ತವೆ. ಒಂದು ಜಾಗ್ರತೆ, 2ನೇದು ಸ್ವಪ್ನ ಮತ್ತು 3ನೇದು ಸುಷುಪ್ತಿ. 3 ಸ್ಥಿತಿಗಳಲ್ಲಿ ಆಂಜನೇಯ ಸ್ವಾಮಿ ಸೀತಾ ಮಾತೆ ಇಲ್ಲೇ ಇದ್ದಾಳೆ ಅಂತ ಫೈಂಡ್ ಔಟ್ ಮಾಡಿದ್ರು. ಅದು ರಾಮಾಯಣದಲ್ಲಿ ಬಂದಂತ ಸೂಕ್ತಿ. ಅದು ಈಗಲೂ ಎಲ್ಲರಿಗೂ ಕನಸು ಬೀಳ್ತಾ ಇದೆ. ಸೊ ಕನಸಿನ ಸ್ಥಿತಿಯನ್ನ, ಆಯಾಮಗಳನ್ನ ನಾವು ನೋಡ್ಬೇಕಾಗತ್ತೆ. ಈ ಜಾಗ್ರತೆಯಲ್ಲಿ ಬಿದ್ದ ಕನಸು ಹೇಗಿರುತ್ತೆ, ಸ್ವಪ್ನದಲ್ಲಿ ಏನೇನಾಗುತ್ತೆ, ಸುಷುಪ್ತಿಯಲ್ಲಿ ಏನೇನಾಗುತ್ತೆ, ಅದೆಲ್ಲ ತುಂಬಾ ಬಿಗ್ ಕೋರ್ಸ್, ತುಂಬಾ ದೊಡ್ಡದಿದೆ. ಇಲ್ಲಿ ಇವರಿಗೆ ಬಂದಿರತಕ್ಕಂತ ದೇವಿಯ ಈ ಪಾರಾಯಣದ ಸಂದರ್ಭದಲ್ಲಿ, ನವರಾತ್ರಿ ಉತ್ಸವದಲ್ಲಿ ಸೊ ಏನಾಗ್ತಾ ಇದೆ ಅಂದ್ರೆ, ಶುಕ್ರ ಮಹಾದಶೆ ಸ್ಟಾರ್ಟ್ ಆಯ್ತು. ಸ್ವಸ್ಥಾನದಲ್ಲಿ ತುಲಾ ರಾಶಿ ಅಧಿಪತಿನೂ ಶುಕ್ರ. ಸೊ ಇದು ಸ್ಟಾರ್ಟ್ ಆದ ತಕ್ಷಣನೇ ದೇವಿ ಕಾಣಿಸ್ಕೊಂಡ್ಲು. ಇದು ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಇಲ್ಲಿ ಯಾರಿಗೇ ಆಗ್ಲಿ ಮುಂದಿನದನ್ನ ತಿಳಿಸೋದು, 6 ಸೆನ್ಸ್ ಅಂತ ಹೇಳ್ತೀವಲ್ವಾ, ನನಗೆ ಹಿಂಗ್ ಕನಸು ಬಿದ್ದಿತ್ತು, ಹಿಂಗಾಯ್ತು, ಎಲ್ಲರಿಗೂ ಈ ಘಟನೆ ಘಟಿಸಿರುತ್ತೆ. ಯಾಕೆ ಘಟಿಸುತ್ತೆ ಅಂದ್ರೆ, ಸೊ ಫಿಲ್ಟರ್, ನೀವೇನನ್ನ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ತೆಗೆದುಕೊಂಡಿದ್ದೀರೋ ಅದು ಫುಟೇಜ್ ನಿಮ್ಮ ದಶೆಗಳು ಸ್ಟಾರ್ಟ್ ಆದಾಗ ಎಕ್ಸ್ಪ್ಲೇನ್ ಆಗುತ್ತೆ. ಈ ಕೆಲವೊಬ್ಬರಿಗೆ ನೋಡಿ, ನನಗೆ ಸ್ವಪ್ನದಲ್ಲಿ ಜಾಸ್ತಿ ಊಟ ಮಾಡಿದಂಗೆ ಬರ್ತಾ ಇದೆ ಗುರುಗಳೇ, ಬಹಳ ಹಸು ಆಗ್ತಾ ಇದೆ, ಮೊಸರು ಏನೇನೋ ಉಂಡು ಬಿಡ್ತಾ ಇದ್ದೇನೆ ಗುರುಗಳೇ, ಬರೀ ಫಂಕ್ಷನ್ ಊಟದಲ್ಲೇ ಇದ್ದಂಗೆ ಬರ್ತಿದೆ ಗುರುಗಳೇ ಅಂತಿದ್ದಾರೆ. ಸೊ ದಟ್ಸ್ ರಾಂಗ್. ಅಲ್ಲಿ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಪೂರ್ತಿಯಾಗಿ ಗಮನಿಸಿ, ಆರೋಗ್ಯದಲ್ಲಿ ಸಮಥಿಂಗ್ ದೇರ್, ಏನೋ ಆಗಿದೆ. ಅದೇ ಕನಸುಗಳು ಡಿಫ್ರೆಂಟ್ ಟೈಪ್. ಈಗ ನೋಡಿ, ಕೆಲವೊಬ್ಬರಿಗೆ ಕನಸಲ್ಲಿ ಏನಾಗುತ್ತೆ, ಆಯಾಮಗಳಲ್ಲಿ ನೋಡಿ, ಫಸ್ಟ್ ಬಹಳ ಟೈಮ್ ಡೀಪ್ ತಗೊಂಡಿತ್ತು ಅಂದ್ರೆ ಒಂದು 6 ತಿಂಗಳ ಒಳಗಾಗಿ ಆ ಘಟನೆ ಘಟಿಸ್ತಾ ಇರುತ್ತೆ. ಅದೇ ಮಿಡ್ಲ್ ಅವಸ್ಥೆಯಲ್ಲಿ ಬಂತು ಅನ್ಕೊಳ್ಳಿ, 6 ತಿಂಗಳ ಇದ್ದದ್ದು 3 ತಿಂಗಳಿಗೆ ಆಗುತ್ತೆ. ಅದೇ ನೆಕ್ಸ್ಟ್ 10 ದಿನದಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಸೂರ್ಯ ಉದಯದ ಟೈಮ್ನಲ್ಲಿ ಆ ಒಂದು ಕನಸು ಬಿದ್ದಿದ್ರೆ 10 ದಿನ ಅಥವಾ 1 ವಾರದಲ್ಲಿ ಆ ಘಟನೆ ಘಟಿಸುತ್ತೆ. ಸೂರ್ಯ ಉದಯದ ನಂತರ ಕೆಲವೊಬ್ರಿಗೆ ಬೀಳುತ್ತೆ. ಸೂರ್ಯೋದಯದ ನಂತರ ಎದ್ದೇಳೋರು ಇರ್ತಾರೆ, ಅವ್ರಿಗೇನಾದ್ರೂ ಆದ್ರೆ ಆ ದಿನನೇ ಘಟನೆ ಘಟಿಸ್ತಾ ಇರುತ್ತೆ. ಒಂದು, ಈ ಕನಸುಗಳು ನೆನಪಿನಲ್ಲಿ ಉಳಿಯುತ್ತಾ ನೋಡಿ ಹೆಂಗಿದೆ. ಎದ್ದ ತಕ್ಷಣ ಕನಸು ಬಿತ್ತು, ಎದ್ದು ಬಿಡ್ತೀರಿ, ಆಯ್ತು, ಹೋಗ್ಬಿಡುತ್ತೆ. ಮತ್ತೆ ನೆನಪಿನಂಗಳಕ್ಕೆ ಬರಲ್ಲ. ಅದು ಯಾವಾಗ ಡೀಪ್ ಆಗಿತ್ತು ಅಂದ್ರೆ, ನಿಮ್ಮ ದಶೆಗಳು ಸಂಪೂರ್ಣವಾಗಿ ನಿಮ್ಮನ್ನ ಗೊತ್ತು ಮಾಡ್ತಾ ಇದೆ ಅಂದ್ರೆ, ನಿಮ್ಗೆ ಅದು ನೆನಪಿನಾಗ ಉಳಿಯುತ್ತೆ. ಎಷ್ಟು ನೆನಪಿನಾಗ ಉಳಿಯುತ್ತೆ ಅಂದ್ರೆ,
ಕೆಲವರು ಪೂಜ್ಯರು ಬರ್ತಾರೆ, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ ಅವರು, ಮತ್ತೆ ನೀವು ಅನ್ಕೊಂಡಿರೋ ಗುರುಗಳು ಸ್ವಪ್ನದ ಬಂದು ಏನೋ ಎನರ್ಜಿ ಪಾಸ್ ಮಾಡ್ದಂಗೆ ಅಥವಾ ಏನೋ ಬ್ಲೆಸ್ ಮಾಡ್ದಂಗೆ ಅಂತ ಬರುತ್ತೆ. ಸೊ ಅದು ನಿಮ್ಮ ಅಭ್ಯುದಯಕ್ಕಾಗಿ, ಒಳ್ಳೇದಕ್ಕಾಗಿ, ನಿಮ್ಮ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಭುಕ್ತಿಗಳಲ್ಲಾದ್ರೂ ಗುರು ಬಂದಿರ್ತಾನೆ, ಶುಕ್ರ ಬಂದಿರ್ತಾರೆ, ದಶೆಗಳಲ್ಲಾದ್ರೂ ಸ್ಟಾರ್ಟ್ ಆಗಿರುತ್ತೆ, ಇಲ್ಲ ಅಂತರ್ಭುಕ್ತಿಯಲ್ಲಾದ್ರೂ ಆ ಒಂದು ಪಾಸಿಟಿವ್ನೆಸ್ ಬಂದಿರುತ್ತೆ. ಇದು ಕನಸಿನ ಒಂದು ಸ್ಥಿತಿ, ಒಳ್ಳೆಯ ಸ್ಥಿತಿ. ಮತ್ತೆ ಇನ್ನೂ ಒಂದು ಏನಾಗುತ್ತೆ, ಕನಸಿನಲ್ಲಿ ನೀವು ಬಹಳಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀರಿ, ಆಗ ಮಲಗಿದಿರಿ, ನಿದ್ದೆ ಬಂತು. ಸೊ ಈ ಟಯರ್ಡ್ನೆಸ್ ಏನಿದೆಯಲ್ಲ, ಇದು ಕೂಡ ನಿಮ್ಮ ಕನಸಿನ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಅಷ್ಟೊಂದು ಮಹತ್ವ ಕೊಡೋದು ಬೇಕಿಲ್ಲ, ಕನಸಿನಲ್ಲಿ ಆ ಒಂದು ಮಹತ್ವ ಅಷ್ಟು ಕೊಡೋದು ಬೇಕಿಲ್ಲ. ಸೊ ನಿಮ್ಮ ಜಾತಕವನ್ನು ನೋಡಿಕೊಂಡು ಕನಸು ಹೇಗೆ ಬಿದ್ದಿತ್ತು ಅನ್ನೋದ್ರ ಪ್ರೆಡಿಕ್ಷನ್ ನೋಡಿದ್ರೆ ಸೊ ಗುಡ್. ಅದರಲ್ಲಿ ಒಂದೇನೋ ಮೀನಿಂಗ್ ಇರುತ್ತೆ, ಅದರಲ್ಲಿ ಇದೆ, ಸೂಕ್ಷ್ಮತೆ ಇರುತ್ತೆ. ಅದನ್ನು ಗಮನಿಸಿ ನೋಡ್ಕೋಬೇಕು. ಎಷ್ಟು ಗಮನಿಸ್ಬೇಕಂದ್ರೆ, ಸುಮ್ಮನೆ ಯಾಕೋ ಹಿಂಗೆ ಕನಸು ಬಿತ್ತು, ಇಲ್ಲೇನಾದ್ರೂ ಲೊಕೇಶನ್ ನಡೀತಾ ಇದೆಯಾ, ನನ್ನ ಜೀವನದಲ್ಲಿ ಘಟನೆ ನಡೀತಾ ಇದೆಯಾ ಅಂತ ನೋಡ್ಕೊಂಡಾಗ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಪ್ಲಸ್ ನಿಮಗೆ ನಡೆಯೋ ಘಟನೆಗಳನ್ನೇ ಅದು ಗೊತ್ತು ಮಾಡಿರುತ್ತೆ. ನೆನ್ಪಿಟ್ಕೊಳ್ಳಿ, ಯಾರ ಜಾತಕದಲ್ಲಿ ಪೂರ್ವ ಜನ್ಮದ ಪುಣ್ಯ ಸ್ಥಾನ ಇದೆಯಲ್ಲ, ಆ ಒಂದು ಸ್ಥಾನ ಸ್ಟ್ರಾಂಗ್ ಇದ್ರೆ ಕನಸುಗಳು ಮೊದಲಾಗೋದು ಗೊತ್ತು ಮಾಡುತ್ತೆ. ನಿಮ್ಗೆ ಏನೋ ಒಂದು ಒಳಿತಾಗುತ್ತೆ ಅಂದ್ರೆ ಸೊ ಸ್ವಪ್ನದಲ್ಲಿ ಅದು ಗುಡ್ ಅಪಾರ್ಚುನಿಟಿ ತೋರಿಸುತ್ತೆ. ಏನೋ ಒಂದು ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಹಿಂಗಾಗಿ ನೀವೇನ್ ಮಾಡಿ, ನಿಮ್ಮಲ್ಲಿ ನೀವು ತಲ್ಲೀನತರಾಗಿ ಒಂದು ನೆಗೆಟಿವ್ ಕನಸುಗಳು ಬಿದ್ದಾಗ ಒಂದು ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ಸೀಕ್ರೆಟ್ ಇದು. ನೆಗೆಟಿವ್ ಕನಸು ಬಿದ್ದರೆ ನೀವೇನ್ ಮಾಡಿ, ಒಂದು ಜಪಮಾಲೆಯನ್ನು ತಗೊಳ್ಳಿ. ಜಪಮಾಲೆ ತಗೊಂಡು ಅಲ್ಲಿ ನಿಮಗೆ ಒಂದು ಮೃತ್ಯುಂಜಯ ಮಂತ್ರ ಒಂದು ತಗೊಂಡ್ಬಿಡಿ. ಸುಮ್ಮನೆ ಜಸ್ಟ್ ಒಂದು ಮಂತ್ರ ಸಾಕು, ಬೇರೆ ಏನು ಬೇಕಾಗಿಲ್ಲ ನಿಮಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ತರನಾಗಿ 108 ಸಾರಿ ಈ ಮಂತ್ರವನ್ನ ಜಪಿಸಿದಾಗ ಆ ಒಂದು ಬ್ಯಾಡ್ ಡ್ರೀಮ್ಸ್ ಇರುತ್ತಲ್ಲ, ಅದು ಹೊರಟೋಗ್ಬಿಡುತ್ತೆ. ಸೊ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ ಆ ಒಂದು ಸ್ಥಿತಿಯಿಂದ. ಅದಕ್ಕೆ ನೀವು ಆದಷ್ಟು ಏನ್ ಮಾಡಿ ಅಂದ್ರೆ, ಈ ಕನಸುಗಳು ಬಿದ್ದಾಗ ಅದ್ರ ಜೊತೆ ಹೋಗಿ ಆ ದಿನದ ನೆಮ್ಮದಿಯನ್ನ ಕೆಡಿಸ್ಕೋಬೇಡಿ. ಯಾಕೆ ಅಂದ್ರೆ ಕನಸುಗಳು ಸೊ ಗೊತ್ತು ಮಾಡುತ್ತೆ, ಬಟ್ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಬಟ್ ದಶೆಗಳ ಒಂದು ಸ್ಥಿತಿಯನ್ನು ಕೂಡ ಅಲ್ಲಿ ಗೊತ್ತು ಮಾಡ್ತಾ ಇರುತ್ತೆ. ಶನಿ ದಶೆ ಬಂತು, ರಾಹು ಕೇತು ಭುಕ್ತಿಗಳು ಬಂದು ಅಂದ್ರೆ ಸ್ವಲ್ಪ ಬ್ಯಾಡ್ ಡ್ರೀಮ್ಸ್ ಇರುತ್ತೆ, ನನಗೆ ಬ್ಯಾಡ್ ಬಂತು ಅಂತ ಅದನ್ನೇ ಹಿಪ್ನೋಸಿಸ್ ಮಾಡ್ಕೋಬೇಡಿ. ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಗೊತ್ತಾ, ಅದಕ್ಕೆ ಪಿಕ್ಚರ್ ವಿಜುವಲೈಸೇಷನ್ ತಗೊಳುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲರ ಸಬ್ ಕಾನ್ಶಿಯಸ್ ಮೈಂಡ್ ತಗೊಳ್ಳೋದೇ ಪಿಕ್ಚರ್ ವಿಜುವಲೈಸೇಷನ್. ನೀವು ಸುಮ್ಮನೆ ಏನೋ ಮಾಡೋದಲ್ಲ, ಅದು ತಗೊಳುತ್ತೆ. ಅದ್ರ ಕಾನ್ಸೆಪ್ಟ್ ಸ್ಥಿತಿ ಹಂಗೆ ಇರೋದು. ನೀವು ಸಬ್ ಕಾನ್ಶಿಯಸ್ ಅನ್ನು ಮಾತ್ರ ಪಿಕ್ಚರ್ ವಿಜುವಲೈಸೇಷನ್ ಪಾಸಿಟಿವ್ ಕೊಡಿ. ನೆಗೆಟಿವ್ ಕೊಟ್ರೆ ನೆಗೆಟಿವೇ ಲೈಫ್. ಪಾಸಿಟಿವ್ ಕೊಡಿ, ನನಗೆ ಒಳ್ಳೇದಾಗಿದೆ, ಎಸ್ ಒಳ್ಳೇದಾಗಿದೆ, ಎಸ್ ಎಸ್ ಎಸ್, ಅದನ್ನ ಪಿಕ್ಚರ್ ಸಮೇತ ಕೊಡಿ. ಆಗ ಅದನ್ನ ಫುಟೇಜ್ ತಗೊಂಡು ಅದಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಎಕ್ಸ್ಪೋಸ್ ಮಾಡುತ್ತೆ. ಟುಮಾರೋ ನಾಳೆಗೆ ಆ ಘಟನೆಗಳು ಎಕ್ಸ್ಪೋಸ್ ಆಗುತ್ತೆ. ದಟ್ಸ್ ಡ್ರೀಮ್ ಸ್ಟೇಟ್. ಕನಸಿನ ಒಂದು ಸ್ಥಿತಿ ಈ ತರನಾಗಿರುತ್ತೆ. ಸೊ ಇದರಲ್ಲಿ ತೆಗೆದುಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ಸೊ ನನ್ನ ಜಾತಕದಲ್ಲಿ ಈ ಒಂದು ಕನಸು ಬೀಳ್ತಾ ಇದೆ ಅಂದ್ರೆ ಸಮಥಿಂಗ್ ಈಗ ಹೊರಟಿದೆ ಅನ್ನೋದನ್ನ ಅರಿವಿಗೆ ತೆಗೆದುಕೊಂಡ್ಬಿಡಿ. ಇದು ಎಜುಕೇಟೆಡ್. ಯಾಕೆಂದ್ರೆ ಇದು ಎಜುಕೇಟ್ ಮಾಡ್ಕೊಳ್ಳಿ. ಜ್ಯೋತಿಷ್ಯವನ್ನ, ಆಸ್ಟ್ರಾಲಜಿಯನ್ನ ಅದನ್ನ ಏನೋ ಬೇರೆ ಬೇರೆ ರೂಟ್ಗೆ ತಗೋಬೇಡಿ, ಪಾಸಿಟಿವ್ ಆಗಿ ತಗೊಳ್ಳಿ. ಕರೆಕ್ಟ್ ಆಗಿ ತಗೊಂಡು ಅದ್ರ ಪ್ರಕಾರ ಪೂಜೆ, ನೇಮ, ಸಂಧ್ಯಾ ವಂದನೆ ಎಲ್ಲ, ದೇಹ ಶುದ್ಧಿ, ಮನಃಶುದ್ಧಿ, ವಾಕ್ ಶುದ್ಧಿ, ಇವು ನೋಡಿ ಎಷ್ಟು ಚಂದ ಬರ್ತವೆ. ಇದ್ರ ಜೊತೆ ಹೋಗ್ಬಿಡಿ. ಸೊ ಇವರ ವಿನ್ನರ್. ಸೊ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ದಿನದ ಪ್ರೆಡಿಕ್ಷನ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಈ ಸಾಧನೆಯನ್ನ ಹೆಚ್ಚು ಮಾಡ್ಕೋತಾ ಹೋಗಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಒಳಿತಾಗ್ಲಿ ಮತ್ತು ಪಾಸಿಟಿವ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನನ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.